ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಅನುಷಾ. ವೆಲ್ಕಮ್ ಟು ಮೈ ಚಾನಲ್ ಹಳಿ ಟು ಹೈಟೆಕ್. ನಾವು ಇವತ್ತು ಮುರುಡೇಶ್ವರದಲ್ಲಿದ್ದೀವಿ. ಏನು ಸ್ಪೆಷಲ್ ಅಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ತೋರಿಸ್ಕೊಟ್ಟಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅದೇ ನೇತ್ರಾಣಿ ಐಲ್ಯಾಂಡ್. ಆ್ಯಂಡ್ ನಿಜ ಹೇಳಬೇಕಂದ್ರೆ ಈ ಪ್ಲೇಸ್ ಫೇಮಸ್ ಆಗಿದ್ದು ಗಂಧದ ಗುಡಿ ಸಿನಿಮಾ. ಅಲ್ಲಿ ತನಕ ಈ ಪ್ಲೇಸ್ ಯಾವುದು ಅಂತಲೂ ಯಾರಿಗೂ ಗೊತ್ತಿರಲಿಲ್ಲ ಅಷ್ಟೊಂದು. ಸೊ ನಾನು ಸ್ಕೂಬಾ ಡೈವಿಂಗ್ ಮಾಡಬೇಕು ಅಂತ ಡಾಲ್ಫಿನ್ ಡೈವ್ ಅವ್ರಿಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಕನ್ಸೆಂಟ್ ಫಾರ್ಮ್ಗೆ ಸೈನ್ ಹಾಕಿದ್ಮೇಲೆ ಅವರು ಬಿಸ್ಕಿಟ್ಸ್, ಕಪ್ ಕೇಕ್, ಜ್ಯೂಸ್ ಇದೆಲ್ಲ ಕೊಡ್ತಾರೆ. ನಾನು ಅಲ್ಲೇ ಸ್ವಲ್ಪ ತಿಂದು ಸ್ವಲ್ಪ ಇಟ್ಕೊಂಡೆ. ಆ್ಯಂಡ್ ಕನ್ಸೆಂಟ್ ಫಾರ್ಮಲ್ಲಿ ಏನಿರುತ್ತಪ್ಪ ಅಂದರೆ ಇದನ್ನು ಸ್ಕೂಬಾ ಡೈವಿಂಗ್ ಹೋಗೋಕ್ಕಿಂತ ಮುಂಚೆನೇ ಫಾರ್ಮ್ನ ಫಿಲ್ಅಪ್ ಮಾಡಬೇಕು. ಆ ಫಾರ್ಮ್ ಫಿಲ್ಅಪ್ ಮಾಡೋಕ್ಕೆ ಮ್ಯಾಕ್ಸಿಮಮ್ 5 to 10 minutes ತೊಗೊಳುತ್ತೆ. ಅದರಲ್ಲಿ ಹೆಲ್ತ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ, ಹಾರ್ಟ್ ಪ್ರಾಬ್ಲಮ್ ಅಸ್ತಮ ಎಲ್ಲ. ಆ್ಯಂಡ್ ಯಾವುದಾದ್ರೂ ಮೆಡಿಕಲ್ ಇಶ್ಯೂ ಇದ್ದರೆ ಅವ್ರಿಗೆ ಮುಂಚೆನೇ ಹೇಳಬೇಕು. ಸೊ ಇದೆಲ್ಲ ನಿಮಗೆ ಸೇಫ್ಟಿಗೋಸ್ಕರ ಅವರು ಪ್ರಿಯಾರಿಟಿ ಕೊಡ್ತಾರೆ. ಆ್ಯಂಡ್ ಈ ಪೇಪರ್ನ ಕೊಡಬೇಕಾದ್ರೆ ಭಯಪಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ದಿಸ್ ಇಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆ. ಎಲ್ಲ ಸ್ಕೂಬಾ ಡೈವಿಂಗ್ ಪ್ಲೇಸಸಲ್ಲಿ ಈ ಪ್ರೋಸೆಸ್ ಫಾಲೋ ಮಾಡ್ತಾರೆ, ಇದೊಂದೇ ಮಾತ್ರ ಅಲ್ಲ. ಸೊ ಇಲ್ಲಿ 6:30 ಬ್ಯಾಚ್ ಇರುತ್ತೆ ಆ್ಯಂಡ್ 12:30 ಬ್ಯಾಚ್ ಇರುತ್ತೆ. ನಿಮ್ಗೆ ಯಾವ ಬ್ಯಾಚ್ ಅವಾಗ ಟೈಮ್ ಪ್ರಕಾರ ನೀವು ಚೂಸ್ ಮಾಡ್ಕೋಬೋದು. ಸೊ ನಾವು ಚೂಸ್ ಮಾಡಿದ್ದು 12:30 ಬ್ಯಾಚ್. ಸೊ ನಿಮ್ಮ ಬ್ಯಾಚ್ ಅವರೆಲ್ಲ ಬಂದ ಮೇಲೇ ಬೋಟ್ ಸ್ಟಾರ್ಟ್ ಮಾಡೋದು. ಆ್ಯಂಡ್ ಈಚ್ ಬ್ಯಾಚಲ್ಲಿ 25 to 30 ಮೆಂಬರ್ಸ್ ಇರ್ತಾರೆ. ಆ್ಯಂಡ್ ನಾವು ಹೋಗಿದ್ದು ಡಿಸೆಂಬರ್ ಟೈಮಲ್ಲಿ ತುಂಬ ರಶ್ ಇರುತ್ತೆ, ಪೀಕ್ ಟೈಮ್ ಕೂಡ. ಸೊ ಅದರಿಂದ ಈಚ್ ಬ್ಯಾಚಿಗೆ 25 ಮೆಂಬರ್ಸ್ ಹತ್ರ ಮೋರ್ ದ್ಯಾನ್ 25 ಮೆಂಬರ್ಸ್ ಕರ್ಕೊಂಡೋದ್ರು. ಇಲ್ಲಾಂದರೆ 10 ಮೆಂಬರ್ಸ್, 5 ಮೆಂಬರ್ಸ್, 20 ಮೆಂಬರ್ಸ್ ಆ ಥರನೂ ಕೂಡ ಇರ್ತಾರೆ ನೀವು ಪೀಕ್ ಟೈಮಲ್ಲಿ ಹೋಗಲಿಲ್ಲ ಅಂದರೆ. ಆ್ಯಂಡ್ ನಮ್ಮ ಬೋಟ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ 1:30 ಆಗೇ ಬಿಡ್ತು. ಸೊ ಎಲ್ಲಿಂದ ಆಲ್ಮೋಸ್ಟ್ 18 ಕಿಲೋಮೀಟರ್ ಇರುತ್ತೆ, 1 hour ಜರ್ನಿ ಇರುತ್ತೆ ಬೋಟಲ್ಲಿ ಮುರುಡೇಶ್ವರದಿಂದ. ಸೊ ನೀವು 6:30 ಬ್ಯಾಚ್ಗೆ ಹೋದರೆ 12:30 ಅಷ್ಟರಲ್ಲಿ ವಾಪಸ್ ಕರ್ಕೊಂಡು ಬರ್ತಾರೆ. ಆ್ಯಂಡ್ 12:30 ಬ್ಯಾಚ್ಗೆ ಹೋದರೆ 7 o'clock ಹಾಗೆ ಕರ್ಕೊಂಡು ಬರ್ತಾರೆ. ಬಟ್ ನಮ್ಮ ಬೋಟ್ ಹೊರಟೋ ಅಷ್ಟರಲ್ಲಿ 1:30 ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಎಲ್ಲಿಂದ ಹೋಗೋಕ್ಕೆ 1 hour ಜರ್ನಿ ಆಗಿತ್ತು. ಸೊ ನಿಮ್ಮನ್ನ 4 to 5 hours ಅಲ್ಲೇ ಆಟಾಡೋಕ್ಕೆ ಬಿಡ್ತಾರೆ. ಆ್ಯಂಡ್ ಸ್ಕೂಬಾ ಡೈವಿಂಗ್ ಇಲ್ಲ. ಆ್ಯಂಡ್ ನೀವು ಫಸ್ಟಾಗಿ ಹೋಗಿ ಎತ್ಕೊಂಡ್ರೆ ಮುಂದೆ ಸೀಟಲ್ಲಿ ಕೂತ್ಕೊಳ್ತೀರಾ ಅಥವಾ ಲಾಸ್ಟಲ್ಲಿ ಕೂತ್ಕೊಳ್ತೀರಾ. ಆ್ಯಂಡ್ ಆ ಕಡೆಯಿಂದ ಬರಬೇಕಾದ್ರೂ ಕೂಡ ಸೇಮ್ ಸೀಟಲ್ಲೇ ಇರಬೇಕು, ಯಾಕಂದರೆ ಅಲ್ಲಿ ಯಾರೂ ಕೂಡ ನಿಮ್ಮ ಸೀಟ್ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಬರಲ್ಲ. ಸೊ ಆಲ್ಮೋಸ್ಟ್ ಲೈನಲ್ಲೇ ಬೇಗ ಇದ್ಕೊಂಡು ಮುಂದ್ಗಡೆ ಸೀಟಲ್ಲೇ ಕೂತ್ಕೊಳ್ಳಿ. ನಾನಿಲ್ಲಿ ಆರಾಮಾಗಿ ಲೈನಲ್ಲಿ ಬಂದು ಮಿಡಲ್ ಸೀಟಲ್ಲಿ ಕೂತ್ಕೊಂಡೆ. ಬಟ್ ಯೂಶ್ವಲಿ ಬೋಟ್ ಎಲ್ಲ 12:30 ಬ್ಯಾಚ್ ಅಂದರೆ 12:45 ತನಕ ಮಾತ್ರ ವೆಯ್ಟ್ ಮಾಡ್ತಾರೆ. ಸೊ ಅದ್ರ ಮೇಲೆ ಮಾಡಲ್ಲ. ಆ್ಯಂಡ್ ಪೀಕ್ ಟೈಮ್ ಇರೋದ್ರಿಂದ ಎಕ್ಸ್ಕ್ಯೂಸ್ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ನಾವು ಆನ್ ಟೈಮ್ಗೆ ಬಂದಿದ್ವಿ. ಆ್ಯಂಡ್ ಇಲ್ಲಿ ಡ್ರೆಸ್ ಕೋಡ್ ಆ ಥರ ಏನಿರಲ್ಲ, ನಿಮಗೆ ಬೇಕಾದರೆ ಪಾಲಿಸ್ಟರ್ ಮೆಟೀರಿಯಲ್ ಅಥವಾ ಸ್ಪೋರ್ಟ್ಸ್ ವೇರ್ ಟೈಪ್ ಕೂಡ ಹಾಕೊಂಬರ್ಬೋದು. ಅಂತೂ ಇಂತೂ ನಮ್ಮ ಬೋಟ್ ಕೂಡ ಸ್ಟಾರ್ಟ್ ಆಯಿತು. ಹಾಗೆ ಲೈಫ್ ಜಾಕೆಟು ಕೂಡ ಹಾಕ್ಕೊಂಡು ಹೊರಟ್ವಿ. ಮುರುಡೇಶ್ವರದಿಂದ ಹೊರಡಬೇಕಾದ್ರೆ ಎಕ್ಸೈಟ್ಮೆಂಟ್ ತುಂಬಾ ಇತ್ತು, ಹಾಗೆ ನರ್ವಸ್ ಕೂಡ ಇತ್ತು. ಆಗಿದ್ದಾಗಲಿ ಅಂತ ಸ್ಕೂಬಾ ಡೈವಿಂಗ್ ಮಾಡೇ ಬಿಡೋಣ ಅಂದ್ಕೊಂಡು ಶಿವನ್ನ ನೆನೆಸ್ಕೊಂಡು ಹಾಗೆ ಹೋದ್ವಿ. ಹಾಗೆ ಹೋಗ್ತಾ ಹೋಗ್ತಾ ಸಮುದ್ರದ ಮಿಡಲಲ್ಲಿ ಬಂದ್ವಿ. ಶೋರೆಲ್ಲ ಏನು ಕಾಣಿಸ್ತಿರ್ಲಿಲ್ಲ, ಫುಲ್ ಸುತ್ತ ಎಲ್ಲ ನೀರೇ ಇತ್ತು. ಒಂಥರ ತುಂಬ ಚೆನ್ನಾಗೇ ಇತ್ತು. ಇಲ್ಲಂತೂ ಸಮುದ್ರದ ಸ್ಮೆಲ್ ಏನೂ ಇಲ್ಲ, ಫ್ರೆಶ್ ಏರೇ ಇತ್ತು. ಇಲ್ಲಿ ಸ್ಕೂಬಾ ಡೈವಿಂಗ್ ಬಗ್ಗೆ ಟ್ರೈನರ್ ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಮೊದಲಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಎಲ್ಲ ಕ್ಲಿಯರಾಗಿ ಹೇಳ್ಕೊಡ್ತಾರೆ. ಇಲ್ಲಿ ಸ್ಕೂಬಾ ಡ್ರೈವಿಂಗ್ ಬಗ್ಗೆ ಟ್ರೈನರ್ ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನೀರೊಳಗಡೆ ಹೋದಾಗ ಏನು ಮಾಡಬೇಕು, ಹೇಗೆ ಉಸಿರಾಡಬೇಕು ಎಲ್ಲನೂ ಹೇಳ್ಕೊಡ್ತಾರೆ. ಹಾಗೆ ಹ್ಯಾಂಡ್ ಸಿಗ್ನಲ್ ಬಗ್ಗೆನೂ ಕೂಡ ಹೇಳ್ಕೊಡ್ತಾರೆ. ಹಾಗೆ ಆಕ್ಸಿಜನ್ ಪೈಪ್ ಮೌತಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದೆಲ್ಲನೂ ಕೂಡ ಹೇಳ್ಕೊಡ್ತಾರೆ. ಆ್ಯಂಡ್ ನಿಜ ಹೇಳಬೇಕಂದ್ರೆ ದಿಸ್ ಇಸ್ ಮೈ ಫಸ್ಟ್ ಸ್ಕೂಬಾ ಡೈವಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನನಗೂ ಸ್ವಿಮ್ ಎಲ್ಲ ಬರಲ್ಲ. ನಮ್ಮ ಜೊತೆ ಬಂದಿರೋದ್ರಲ್ಲೂ ಕೂಡ 40 ವರ್ಷ 50 ವರ್ಷದ ಜನರು ಕೂಡ ಇದ್ದರು. ಸೊ ಆಫ್ಟರ್ 1 hour ಜರ್ನಿ ಹತ್ತತ್ರ ನೇತ್ರಾಣಿ ಐಲ್ಯಾಂಡ್ ಹತ್ರ ಬಂದ್ವಿ. ಸೊ ಇಲ್ಲಿ ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ನಾವು ಹೋಗಿದ್ದ ಟೈಮಲ್ಲಿ ವೆದರ್ ಕೂಡ ಪರ್ಫೆಕ್ಟ್ ಆಗಿತ್ತು. ಆ್ಯಂಡ್ ಬಿಸಿಲು ಕೂಡ ಇತ್ತು. ಈ ಐಲ್ಯಾಂಡ್ ಮಾತ್ರ ಸೂಪರ್ ಆಗಿತ್ತು ನೋಡೋದಕ್ಕೆ. ಆ್ಯಂಡ್ ಇಲ್ಲಿ ಬೇರೆ ಬೇರೆ ಸ್ಕೂಬಾ ಡೈವಿಂಗ್ ಟೀಮ್ ಕೂಡ ಇತ್ತು. ಆ್ಯಂಡ್ ಇಲ್ಲಿಗೆ ಹೋಗಿದ ತಕ್ಷಣ ಡೈರೆಕ್ಟಾಗಿ ನಿಮಗೇನು ಸ್ಕೂಬಾ ಡೈವಿಂಗ್ಗೆ ಬಿಡಲ್ಲ, ಇಲ್ಲಿ ಸ್ವಲ್ಪ ಆಟ ಆಡೋಕ್ಕೆ ಬಿಡ್ತಾರೆ. ಆ್ಯಂಡ್ ಯೂಸಿಂಗ್ ಲೈಫ್ ಜಾಕೆಟ್ ನೀವು ಕೆಳಗಡೆ ಕೂಡ ಇಳಿಬೋದು. ಇನ್ನು ಕೆಳಗಡೆ ಎಲ್ಲ ಸ್ಕೂಬಾ ಡೈವಿಂಗ್ ಟ್ರೈನರ್ ಕೂಡ ಇರ್ತಾರೆ. ಇಲ್ಲಿನ ನೀರಂತೂ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಆ್ಯಂಡ್ ಮೇಲಿಂದ ನೋಡಿದ್ರೇ ಒಳಗಡೆ ಎಲ್ಲ ನೀಟಾಗಿ ಕಾಣಿಸುತ್ತೆ, ಎಲ್ಲನೂ ಕೂಡ ಅಷ್ಟು ನೀಟಾಗಿದೆ. ನಾನಿಲ್ಲಿ ಲೈಫ್ ಜಾಕೆಟ್ ಯೂಸ್ ಮಾಡಿಕೊಂಡು ನೀರಿಗೆ ಇಳ್ತಾ ಇದ್ದೀನಿ. ನನಗೂ ಸ್ವಿಮ್ ಬರಲ್ಲ, ಬಟ್ ಭಯ ಇತ್ತು ಸಿಕ್ಕಾಪಟ್ಟೆ. ಆ್ಯಂಡ್ ಇಲ್ಲಿ ನನ್ನ ಜೊತೆಗೆ ಇದ್ದವ್ರು ನೀರಿಗೆ ಹೋದ್ಮೇಲೆ ನಾನು ಇಳಿದೆ. ಆ್ಯಂಡ್ ಇಳ್ದಾದ್ಮೇಲೆ ವಾಟರ್ ಅಂತೂ ತುಂಬಾ ಕ್ಲೀನಾಗಿ. ಆ್ಯಂಡ್ ವಾಟರ್ ಏನು ಕೋಲ್ಡ್ ಆಗಿರಲಿಲ್ಲ, ವಾರ್ಮ್ ಆಗೇ ಇತ್ತು. ನಾನು ಅಂದ್ಕೊಂಡಿದ್ದೆ ಮುಳುಗೋಗ್ಬಿಡ್ತೀನಿ ಅಂತ, ಬಟ್ ವಾಟರ್ ಜಾಕೆಟಿಂದ ಹಾಗೆ ತೇಳ್ತಾನೆ ಇದ್ದೆ. ನನಗಂತೂ ಸ್ವಿಮ್ ಬರಲ್ಲ, ಬಟ್ ಸಖತ್ತಾಗಿತ್ತು ಇದು ಮಾತ್ರ ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟು ಡೆಪ್ತು 10 to 12 ಮೀಟರ್ ಇತ್ತು. ನನ್ನ ಕ್ಯಾಮ್ರಾದಲ್ಲಿ ಅಂಡರ್ ವಾಟರ್ ಶೂಟ್ ಮಾಡಿದೆ. ಎಷ್ಟು ನೀಟಾಗಿತ್ತು ಅಂದರೆ ಅಲ್ಲೆಲ್ಲ ಫಿಶ್ ಎಲ್ಲ ಕಾಣಿಸ್ತಿತ್ತು, ಬ್ಲೂ ಫಿಶ್ ಎಲ್ಲ. ಆ್ಯಂಡ್ ಇಲ್ಲಿ ಯಾರಿಗೂ ಕೂಡ ಅಷ್ಟೊಂದು ಸ್ವಿಮ್ ಎಲ್ಲ ಬರ್ತಿರ್ಲಿಲ್ಲ, ಹಾಗಾಗಿ ನಮಗೂ ಕೂಡ ಕಾನ್ಫಿಡೆನ್ಸ್ ಆವಾಗಲೇ ಬಂದಿದ್ದು. ಆ್ಯಂಡ್ ಇಲ್ಲಿ ನಾನು ನನ್ನ ಕ್ಯಾಮ್ರಾ ಇಟ್ಕೊಂಡು ಅಷ್ಟೋ ಇಷ್ಟೋ ಬರೋ ಅಷ್ಟು ಸ್ವಿಮ್ ಮಾಡಿಕೊಂಡು ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡೆ.
ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಚೆನ್ನಾಗಿರೋ ಬ್ಯೂಟಿಫುಲ್ ಪ್ಲೇಸ್ ಇದೆ ಅಂತ ಗೊತ್ತೇ ಇರಲಿಲ್ಲ. ಅದು ಸ್ಕೂಬಾ ಡೈವಿಂಗ್ ಎಲ್ಲ ಇದೆ ಅಂತಲೂ ಗೊತ್ತಿರಲಿಲ್ಲ. ಅಷ್ಟು ಮಸ್ತಾಗಿದೆ. ಹ್ಯಾಟ್ಸ್ ಆಫ್ ಟು ಮೈ ಅಪ್ಪು ಸರ್, ಇದನ್ನು ಗಂಧದ ಗುಡಿ ಮೂಲಕ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ದಿಸ್ ಈಸ್ ದ ಬೆಸ್ಟ್ ವೆಕೇಶನ್ ಅನ್ನಿಸ್ತು. ಯಾಕಂದರೆ ಡೈಲಿ ಲೈಫ್ ಟೆನ್ಷನ್, ಆಫೀಸ್ ಪ್ರೆಸರ್ ಎಲ್ಲ ಸ್ವಲ್ಪ ಟೈಮ್ ಫಾರ್ಗೆಟ್ ಮಾಡೋಕ್ಕೆ ಇದು ಬೆಸ್ಟ್ ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದು ಒಂದು ಪೀಸ್ಫುಲ್ ಎಕ್ಸ್ಪೀರಿಯನ್ಸ್ ನನಗಂತೂ ಸೂಪರ್ ಆಗಿತ್ತು. ಆ್ಯಂಡ್ ಸ್ವಲ್ಪ ಹೊತ್ತು ಹಾಗೆ ಸ್ವಿಮ್ ಮಾಡ್ತಾ ನಾನು ಗ್ಲಾಸ್ ಟೈಪ್ ಮಾಸ್ಕ್ ಕೊಡ್ತಾರೆ, ಅದನ್ನ ತೊಗೊಳಕ್ಕೆ ಬಂದೆ. ಇದನ್ನ ಹಾಕ್ಕೊಂಡು ನೀರಿನ ಮೇಲೇ ನಾವು ಒಳಗಡೆ ಏನಿದೆ ಅಂತ ಎಲ್ಲ ನೋಡ್ಬೋದು. ಚೆನ್ನಾಗಿ ಫಿಶ್ ಎಲ್ಲ ನೋಡ್ಬೋದು, ಫಿಶ್ ಎಲ್ಲ ಕಾಣಿಸುತ್ತೆ. ಆ್ಯಂಡ್ ಹಾಗೆ ನೋಡ್ತೀರಾ ಅಂದರೆ ಕಣ್ಣೆಲ್ಲ ಉರಿಯುತ್ತೆ, ಅಷ್ಟು ಸಾಲ್ಟ್ ವಾಟರ್ ಇರುತ್ತೆ. ತುಂಬಾ ಸಾಲ್ಟ್ ಇರುತ್ತೆ ಈ ವಾಟರ್ ಮಾತ್ರ. ಇದನ್ನ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ನಿಮಗೆ ಹೇಗೆ ಬ್ರೀತ್ ಮಾಡಬೇಕು ಅಂತೆಲ್ಲ ಗೊತ್ತಾಗುತ್ತೆ. ನಿಮಗೆ ನೀವೇ ಟ್ರೈನಿಂಗ್ ತೊಗೊಳ್ತೀರಾ ಆ್ಯಂಡ್ ಸ್ವಲ್ಪ ಐಡಿಯಾ ಬರುತ್ತೆ ಹೇಗೆ ನೋಡೋದು ಏನು ಅಂತೆಲ್ಲ. ಆ್ಯಂಡ್ ನನ್ನ ಪ್ರಕಾರ ದಿಸ್ ಈಸ್ ಎ ಬಿಗಿನಿಂಗ್ ಸ್ಟೆಪ್ ಸ್ಕೂಬಾ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಇದರಿಂದ ನಿಮಗೆ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗುತ್ತೆ. ಇಲ್ಲಂತೂ ಬ್ಲೂ ಟ್ಯಾಂಕ್ ಮೇನ್ ತುಂಬಾ ಚೆನ್ನಾಗಿತ್ತು, ಹಾಗೆ ವ್ಯೂ ಕೂಡ ಪರ್ಫೆಕ್ಟ್ ಆಗಿತ್ತು. ನಾನಂತೂ ಸ್ನೋರ್ಕಿಂಗ್ ಗ್ಲಾಸ್ ಹಾಕೊಂಡು ಸ್ವಿಮ್ ಮಾಡಿದ್ದು ಫಿಶ್ನ ನೋಡಿದ್ದು ಎಕ್ಸ್ಪೀರಿಯನ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಸ್ವಿಮ್ ಬರಲಿಲ್ಲ ಅಂದರೆ ಇಷ್ಟೆಲ್ಲ ಮಾಡ್ಬೋದು ಅಂತ ಆವಾಗಲೇ ನನ್ನ ಕಾನ್ಫಿಡೆನ್ಸ್ ಎಲ್ಲ ಬಂದಿತ್ತು. ಆ್ಯಂಡ್ ನಾನಿಲ್ಲಿ ಗಣೇಶ್ ಮೂವಿ ಮುಂಗಾರು ಮಳೆ ಥರ ನೀರಲ್ಲಿ ತೇಳ್ಕೊಂಡು ಸಖತ್ ಎಂಜಾಯ್ ಮಾಡಿದೆ. ವಾಟರಲ್ಲೇ ಆಲ್ಮೋಸ್ಟ್ 2 hours ಆದಮೇಲೆ ಬಂದ್ವಿ ಫೈನಲಿ ಸ್ಕೂಬಾ ಡೈವಿಂಗ್ ಮಾಡೋದಕ್ಕೆ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ, ಅಷ್ಟು ಮಸ್ತಾಗಿತ್ತು. ನೀರೆಲ್ಲ ಆಟಾಡಿದ್ದೆ ಅಷ್ಟು ಚೆನ್ನಾಗಿದ್ಮೇಲೆ ಇನ್ನು ಸ್ಕೂಬಾ ಡೈವಿಂಗ್ ಒಳಗಡೆ ಹೋದರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇತ್ತು. ಹಾಗೆ ಕೂಡ ಭಯನೂ ಸಿಕ್ಕಾಪಟ್ಟೆ ಇತ್ತು. ಆ್ಯಂಡ್ ಇಲ್ಲಿ ಎಕ್ವಿಪ್ಮೆಂಟ್ಸ್ ಅವರೇ ಕೂಡ ಹಾಕೊಡ್ತಾರೆ ನಿಮಗೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಆಕ್ಸಿಜನ್ ಸಿಲಿಂಡರ್ ಹಾಕ್ಕೊಂಡಿದ್ದೀನಿ, ಹಾಗೆ ಫುಡ್ಗೆ ಫಿನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಈ ಫಿನ್ಸಿಂದ ಈಸಿಯಾಗಿ ನೀರೊಳಗಡೆ ಮೂವ್ ಆಗ್ಬೋದು. ಸ್ವಲ್ಪ ನಮ್ಮ ಟ್ರೈನರು ಕಾನ್ಫಿಡೆನ್ಸ್ ತುಂಬ್ತಿದ್ರು, ಹಾಗೆ ಸ್ನೋರ್ಕಿಂಗ್ ಗ್ಲಾಸ್ ಎಲ್ಲ ಹಾಕ್ಕೊಟ್ರು. ಈ ಸಿಲಿಂಡ್ರು ಮಾತ್ರ ಸ್ವಲ್ಪ ಹೆವಿ ಇರುತ್ತೆ. ಸೊ ನಾರ್ಮಲಾಗಿ ಜಂಪ್ ಮಾಡಿದರೆ ಬ್ಯಾಲೆನ್ಸ್ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಅವರು ಬ್ಯಾಕ್ ಫ್ಲಿಪ್ ಎಂಟ್ರಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಬ್ಯಾಕ್ ಫ್ಲಿಪ್ ಮಾಡಿದರೆ ಬಾಡಿ ಸ್ಟ್ರೈಟಾಗಿ ನೀರೊಳಗಡೆ ಹೋಗುತ್ತೆ ಆ್ಯಂಡ್ ನಿಮಗೆ ವೆಯ್ಟ್ ಬೀಳಲ್ಲ. ಅದಕ್ಕೋಸ್ಕರ ನನಗಂತೂ ಫುಲ್ ನರ್ವಸ್ ಆಗಿತ್ತು. ಹಾಗೆ ಬ್ರೀತಿಂಗ್ ಎಲ್ಲ ಆಗ್ತಿದೆಯಾ ಅಂತ ಚೆಕ್ ಮಾಡಿಕೊಂಡೆ. ಫೈನಲಿ ಜೈ ಆಂಜನೇಯ ಅಂದ್ಕೊಂಡು ನೀರೊಳಗಡೆ ಜಂಪ್ ಮಾಡಿದೆ. ನೀರೊಳಗಡೆ ಇಳಿದ ತಕ್ಷಣ ಪಕ್ಕದಲ್ಲೇ ಟ್ರೈನರ್ ಇರ್ತಾರೆ. ನನಗೆ ಬಂದಿದ್ದ ಟ್ರೈನರ್ ಅಂತೂ ಅವರೇ ವಿಡಿಯೋ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆ್ಯಂಡ್ ತುಂಬ ಫ್ರೆಂಡ್ಲಿ ಆಗೇ ಇದ್ರು. ಯಾರಪ್ಪ ಹಿಂದೆ ಬಂದವರು ಅಂದ್ಕೊಂಡೆ, ಯಾವಾಗ ಗೊತ್ತಾಯ್ತು ಇವರೇ ಟ್ರೈನರ್ ಅಂತ. ಸೊ ಇವರೇ ನಮ್ಮನ್ನ ಅಂಡರ್ ವಾಟರ್ ಕರ್ಕೊಂಡು ಹೋಗ್ತಾರೆ ಸ್ಕೂಬಾ ಡೈವಿಂಗ್ ಮಾಡಿಸೋದಕ್ಕೆ. ಆ್ಯಂಡ್ ಬಿಫೋರ್ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸಿಗ್ನಲ್ಸ್ ಎಲ್ಲ, ಹ್ಯಾಂಡ್ ಸಿಗ್ನಲ್ಸ್ ಎಲ್ಲ ಹೇಳ್ಕೊಡ್ತಾರೆ ಹೇಗೆ ಮಾಡಬೇಕು ಅಂತ ಏನೆಲ್ಲ. ಆ್ಯಂಡ್ ಇಲ್ಲಿ ನನ್ನ ಫುಲ್ ಕೆಳಗಡೆ ತನಕನೂ ಕರ್ಕೊಂಡು ಹೋದ್ರು. ಸೊ ಇಲ್ಲಿ ನಾವು ವಾಕು ಕೂಡ ಮಾಡ್ಬೋದು. ನನಗೆ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ 1-2 minutes ಟೈಮ್ ತೊಗೊಂಡೆ. ಆ್ಯಂಡ್ ನಾನು ನೀರೊಳಗಡೆ ಹೋಗ್ತಿದ್ದಂಗೆ ಟೋಟಲಿ ಡಿಫ್ರೆಂಟ್ ವರ್ಲ್ಡ್. ಎಲ್ಲ ಕಡೆ ಬಬಲ್ ಸೌಂಡ್ ಆ್ಯಂಡ್ ಸೈಲೆಂಟ್ ಆಗಿತ್ತು. ಅಲ್ಟಿಮೇಟ್ ಆಗಿತ್ತು ಅಂಡರ್ ವಾಟರ್ ಮಾತ್ರ. ಇಲ್ಲಿಂದ ನನ್ನ ಫಿಶ್ ಇರೋ ಕಡೆ ಕರ್ಕೊಂಡು ಹೋದ್ರು. ಅಂಡರ್ ವಾಟರ್ ವರ್ಲ್ಡ್ ಈಸ್ ಮ್ಯಾಜಿಕಲ್ ಅಂತ ಅನ್ನಿಸ್ತು. ಆ್ಯಂಡ್ ನನಗಿಲ್ಲಿ ಸ್ವಲ್ಪನೂ ಕೂಡ ಭಯ ಆಗಲಿಲ್ಲ. 1/2 hour ಡೈವಿಂಗ್ ಇರುತ್ತೆ. ಆ್ಯಂಡ್ ನನ್ನ ಕ್ಯಾಮ್ರಾನ ನಾನೇ ಇಸ್ಕೊಂಡು ಫುಲ್ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಸೂಪರ್ ಆ್ಯಂಡ್ ಮಜವಾಗಿತ್ತು ಈ ಎಕ್ಸ್ಪೀರಿಯನ್ಸ್ ಮಾತ್ರ. ಆ್ಯಂಡ್ ಹೋಗ್ತಿದ್ದಂಗೆ ಸಿಕ್ಕಾಪಟ್ಟೆ ಫಿಶ್ ಎಲ್ಲ ಬಂತು. ಆ್ಯಂಡ್ ನಾನೇ ಇಲ್ಲಿ ಕಾನ್ಫಿಡೆನ್ಸ್ ಆಗಿ ಟ್ರೈನರ್ನ ಅಲ್ಲೇ ಬಿಟ್ಟು ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡಿ ನಾನು ಪೋಸ್ ಕೊಡ್ತೀನಿ ಅಂದ್ಕೊಂಡು ಫುಲ್ ಪೋಸ್ ಕೊಟ್ಟಿದ್ದು. ನನಗಂತೂ ಇಲ್ಲಿ ಸ್ವಲ್ಪನೂ ಭಯ ಆಗಲಿಲ್ಲ. ಯಾರು ಬೇಕಾದರೂ ಕೂಡ ಸ್ಕೂಬಾ ಡೈವಿಂಗ್ ಮಾಡ್ಬೋದು. ಅಷ್ಟು ಕಂಫರ್ಟೇಬಲ್ ಆ್ಯಂಡ್ ಸೇಫ್ಟಿ ಕೂಡ ಇದೆ. Now let's see the underwater world.
ಹಾಫ್ ಅನ್ ಅವರ್ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಆ್ಯಂಡ್ ನಮ್ಮ ಟ್ರೈನರ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳ್ತಿದ್ರು. ಓಕೆ, ಹೌ ಇಸ್ ಇಟ್? So it was very nice and fantastic. ಸಾಕಾಗಿತ್ತು, ಮಸ್ತಾಗಿತ್ತು. ಇನ್ನೊಂದ್ಸಲ ಬರಬೇಕು ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿತ್ತು ಒಳಗಡೆ. ಆ್ಯಂಡ್ ನಾವು ಅಂಡರ್ ವಾಟರಿಂದ ಬಂದಮೇಲೆ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು, ಶಿವರಿಂಗ್ ಆಗ್ತಿದೆ ಲಿಟ್ರಲಿ. ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಸಖತ್ತಾಗಿತ್ತು, ತುಂಬಾ ಇಷ್ಟ ಆಯಿತು. ಮತ್ತೆ ಪ್ಲ್ಯಾನ್ ಮಾಡ್ಬೋದು ನಾವು ಮತ್ತೆ ಬರೋದಕ್ಕೆ. ಆ್ಯಂಡ್ ಐಲ್ಯಾಂಡ್ಗೆ ಬಾಯ್ ಹೇಳ್ತಾ ಸಿ ಯು ಎಗೇನ್ ಅಂತ ಹೇಳಿದ್ವಿ. ಆ್ಯಂಡ್ ನಾವು ಹೊರಡೋ ಅಷ್ಟರಲ್ಲಿ 6:30 ಆಗಿತ್ತು ಆ್ಯಂಡ್ ರೀಚ್ ಆಗೋದು 7:30 ಆಗಿತ್ತು. ನೀವು ಕೂಡ ಪ್ಲಾನ್ ಮಾಡ್ಕೊಳ್ಳಿ ನೇತ್ರಾಣಿ ಐಲ್ಯಾಂಡ್ಗೆ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಥ್ಯಾಂಕ್ ಯು ಆಲ್.